ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕಲ್ಕುಡ್ಕರ್ ಅಂತೇಳಿ, ಬಾಗಲಕೋಟೆ. ನಂದು MS MTech ಆಗಿದ್ದು ನಾವು ಜಿಯೋ ಸ್ಪೇಷಲ್ ಎಂಜಿನಿಯರ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಆ್ಯಂಡ್ ಸೋಷಿಯೋ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್. ನಾನು ನನ್ನ ಪಾಡಿಗೆ ನಮ್ಮ IT ಕಂಪ್ನಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೆ. ಮುಂಬೈ, ಬೆಂಗಳೂರು, ಹೈದ್ರಾಬಾದು, ವಿದೇಶದಲ್ಲಿ. ಸೊ ನನ್ನ ಆದರೆ ಮೂಮೆಂಟ್ ಏನು ಆ್ಯಂಟಿ ಕರಪ್ಷನ್ ಮೂಮೆಂಟ್ ಆದಾಗ ನಾನು ಜರ್ಮನಿಯಲ್ಲಿದ್ದೆ. ಸಹಜವಾಗಿ ಅಲ್ಲಿ ನಮ್ಮ ಇಂಡಿಯನ್ಸ್ ಇರ್ತಾಯಿದ್ರು. ಒಂದು ಗಣಪತಿ ದೇವಸ್ಥಾನ ಇದೆ ಬರ್ನಲ್ಲಿ, ಸಾಯಂಕಾಲ ಅಲ್ಲಿ ಸೇರ್ತಾಯಿದ್ವಿ. ಆಗ ಈ ಮೂಮೆಂಟ್ ಬಗ್ಗೆ ನಾವು ಚರ್ಚೆ ನಡೀತಾ ಇತ್ತು. ಆಗ ನಮ್ಮ ರಾಜ್ಯದವರೇ ಕರ್ನಾಟಕ, ಬೆಳಗಾವಿ, ಧಾರವಾಡ, ಬೆಂಗಳೂರು ಎಲ್ಲ ಕಡೆ ತಮ್ಮಲ್ಲಿ ಎಲ್ಲರೂ ಸೇರ್ತಾಯಿದ್ರು. ಆ ಮೂಮೆಂಟ್ ಬಗ್ಗೆ ಮಾತಾಡುವಾಗ ತುಂಬ ಜನ ಹೇಳೋರು, ಸರ್ ಅಲ್ಲಿ ಸಿಸ್ಟಮ್ ಸರಿ ಇಲ್ಲ, ಎಲ್ಲ ಭ್ರಷ್ಟಾಚಾರ, ನಾವು ಬರಲ್ಲ, ಸತ್ರ ಸಾಹಿತ್ಯ ನಾವು ಇಲ್ಲೇ ಇರ್ತೀವಿ, ನಾವು ಬರಲ್ಲ, ಹೋಗಪ್ಪ ಅಂದರು. ಸೊ ಆಗ ಸ್ವಲ್ಪ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಚಿಂತನೆ ಪ್ರಾರಂಭ ಆಯಿತು. ಅಲ್ಲಿವರೆಗೂ ನಿಮ್ಗೆ ಗೊತ್ತಿದೆ, IT ಕಂಪ್ನಿ ಅಂದ ತಕ್ಷಣ ಹ್ಯಾಂಡ್ಸಮ್ ಸಂಘ ಇರ್ತದೆ, ಒಂದು ಲಕ್ಸುರಿ ಲೈಫು ಎಲ್ಲೋ ಆರಾಮಾಗಿರ್ತೀವಿ. ಸೊ ಅಲ್ಲಿಂದ ನಮ್ಮದು ಈ ಸೋಷಿಯೋ ಪೊಲಿಟಿಕಲ್ ಜರ್ನಿ ಸ್ಟಾರ್ಟ್ ಆಗಿ ಆಮ್ ಆದ್ಮಿ ಪಾರ್ಟಿ ಕನ್ವೀನರ್ ಆಗಿದ್ದೆ, ಅಂದರೆ ಫೌಂಡರ್ ಮೆಂಬರ್ ಆಗಿದ್ದೆ. ತದನಂತರ ಬೆಂಗಳೂರು ಬಂದ ಮೇಲೆ 2020 ಕೊರೋನಾವರೆಗೂ ನಾನು ಮ್ಯಾನೇಜರ್ ಆಗಿ ಪ್ರೈವೇಟ್ ಕೆಲಸ ಮಾಡ್ತಾಯಿದ್ದೆ. ಸೊ ಎಲ್ರಿಗೂ ಗೊತ್ತಿದೆ, ದೇಶದಲ್ಲಿ ರೈತರು ಹೋರಾಟ ಬರ್ತಾರೆ, ಅವ್ರಿಗೆ ಯಾವ ಡಿಮ್ಯಾಂಡ್ಸ್ ಇಟ್ಕೊಂಡು ಕೇಂದ್ರ ಸರ್ಕಾರ ಯಾವ ರೀತಿ ಅವತ್ತು ನಡ್ಕೊಳ್ತದೆ ಅದು ನೋಡಿ ನನಗೆಲ್ಲೋ ಒಂದು ಕಡೆ ದೇಶ ಆಡಳಿತ ನಡೆಸೋರೆಲ್ಲೋ ಸರ್ವಾಧಿಕಾರಿಗಳ ಸಾಧಕ ಎಂದು ಮನಗಂಡು ನಾನು ಮಲೆ ಮಹದೇಶ್ವರ ಬೆಟ್ಟದಿಂದ ದೆಹಲಿವರೆಗೂ ಕರ್ನಾಟಕದ 31 ಜಿಲ್ಲೆಗಳನ್ನು ಸುತ್ತಕೊಂಡು ಪಾದಯಾತ್ರೆ ಮಾಡಿಕೊಂಡು ರೈತ ಹೋರಾಟ ಎಲ್ಲ TV ನ್ಯೂಸಲ್ಲಿ, ಪತ್ರಿಕೆಯಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಎಲ್ಲರೂ ಕೂಡ ಅದನ್ನು ನ್ಯೂಸ್ ಮಾಡಿದ್ದಾರೆ. ಗೊತ್ತಿಲ್ಲ ಮೋದಿಯವ್ರಿಗೆ ಏನಿಸ್ತು ಗೊತ್ತಿಲ್ಲ, ಅವರು ಕೂಡ ಇಲ್ಲಿಂದ ಡೆಲ್ಲಿ ಇನ್ನೊಂದು 120 ಕಿಲೋಮೀಟರ್ಸ್ ಇತ್ತು. ಅವರು ಕಾನೂನುಗಳನ್ನು ವಾಪಸ್ ತೊಗೊಂಡ್ರು, ಡೆಲ್ಲಿನೂ ರೀಚ್ ಆಗಲಿಲ್ಲ. ಮಿಡ್ವೇ ನನ್ನ ಮೊದಲು ತೀರ್ಕೊಂಡ್ರು. ಸೊ ಬಂದು ವಾಪಸ್ ಹೋಗಿ ನನ್ನ ಯಾತ್ರೆ ಮುಗಿಸಿದೆ. ಅದಾದ ನಂತರ ಮತ್ತೆ ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತೇಳಿ ಭ್ರಷ್ಟರು, ಕೋಮುವಾದಿಗಳು ಮತ್ತು ಕ್ರಿಮಿನಲ್ಗಳಿಗೆ ಮತ ಹಾಕಬೇಡಿ ಅಂತ ಮತದಾನ ಜಾಗೃತಿ ಅಭಿಯಾನ ಮಾಡಿದೆ.